ವಯನಾಡಿನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಎಲ್ಲಿ ನೋಡಿದ್ರಲ್ಲಿ ಪರಿಸ್ಥಿತಿ ನಮ್ಮವರು ಎಲ್ಲಿದ್ದಾರೆ ಅಂತ ಹುಡುಕೋ ಪರಿಸ್ಥಿತಿ ಇದೆ. ವಯನಾಡಿನಲ್ಲಿ ಮಂಡ್ಯ ಮೂಲದ ಅಜ್ಜಿ ಮೊಮ್ಮಗ ಸಾವಿಗೀಡಾಗಿದ್ದಾರೆ. ಒಂದೇ ಕುಟುಂಬದ ಮೂವರಿಗೆ ಗಂಭೀರ ಗಾಯ ಆಗಿದೆ, ಇಬ್ಬರು ಸಾವಿಗೀಡಾಗಿದ್ದಾರೆ. ಭೂಕುಸಿತ ದುರಂತದಲ್ಲಿ ಸದ್ಯಕ್ಕೆ ಅಮ್ಮ, ಅಪ್ಪ, ಅಜ್ಜ ಸೇಫ್ ಆಗಿದ್ದಾರೆ. ಭೂಕುಸಿತದಲ್ಲಿ ಮಂಡ್ಯದ ಅಜ್ಜಿ ಮೊಮ್ಮಗ ಸಾವಿಗೀಡಾಗಿದ್ದು, ಭೂಕುಸಿತಕ್ಕೆ 2.5 ವರ್ಷದ ನಿಹಾಲ್ ಮತ್ತು ಅಜ್ಜಿ ಲೀಲಾವತಿ ತಮ್ಮ ಜೀವ ಕಳಕೊಂಡಿದ್ದಾರೆ. 5 ಪೈಕಿ ಅನಿಲ್, ದೇವರಾಜು, ಝಾನ್ಸಿ ಗಾಯಾಳುಗಳು ತಮ್ಮ ಮಗುನ ಕಳ್ಕೊಂಡಿದ್ದಾರೆ. ಅನೇ ಚಾನ್ಸೇ ಪಾಪಡ ಎತ್ಕೊಂಡು ನಾನು ಹೇಳ್ತೀನಿ. ನಿಮ್ಮ ಲೀಲಾವತಿ ಇಲ್ವಾ? ಅಪ್ಪ ನನ್ನ ಮಗನ ಬಿಡ್ಬೇಡಕ್ಕಪ್ಪ, ನೋಡ್ಕಪ್ಪ ಬಿಟ್ಟು ನೋಡ್ಕೋ, ಹೋಗ್ಬೇಡಕ್ಕಪ್ಪಿ ಕಪ್ಕದಿ ಭಾಳ ಬಂದು ಕೊಡ್ತೀವಿ. ಏನೋ ಕಪ್ಕಂದ್ಮೇಲೆ ಕೂಡ ಮಾತು ಇಲ್ಲ, ಇಲ್ಲಿ ಬಂಡೆಗಳು ಬರ್ತಾವ, ದಂಡ ಬಂದು ಉಳ್ಕೊಬಿಡ್ತಾವ. ಆಗ ದಮ್ ಕಟ್ಕೋದು ಒಟ್ಟ ಮಡಿಕೊಂಡು ಕಲ್ಲಿನ ಎತ್ಬಿಟ್ಮೇಲೆ ಆಗ ಇನ್ನು ನೀಟಾಗಿರೋ ಇಲ್ವ ಈಗ ಲೀಲಕ್ಕೆ ಸಿಕ್ಕಿಲ್ವಾ? ಸಿಕ್ಕಿಲ್ವ? ಇಲ್ಲ ಮಂದಿ ಸಿಕ್ತು ಅಂತ. ಅಯ್ಯೋ ನೀವು ಎಲ್ಲ ಅಂತರ ಬಿಟ್ಟು ಎಲ್ಲರೂ ಏನೋ ಇರೋದು ಮುಂಡಕ್ಕಾಯಿ ಕಮ್ಮಿ ಜನ. ಚೋರ ಮೇಲೆ ಟೌನ್ ಹೋಗಿ ನೋಡು, 500 ಜನ ಹೋಗಿರೋದು. ಒಟ್ಟಿಗೆ ಬೆಲ್ಟ್ ಥರ ಮಾಡ್ಕೊಂಡ್ಬಿಟ್ಟಿದ್ರೆ ಸುಮಾರು ಬೆಲ್ಟ್ ಥರ ಮಾಡ್ಕೊಂಡ್ಬಿಟ್ಟಿದ್ರೆ ಬಚಾವ್ಬಿಡೋದು. ಬಟ್ಟೆಗಳ ಬದುಕುಳಿದವರ ಗೋಳಿದು ಪ್ರಶಾಂತ್. ಅಂದರೆ ತಮ್ಮ ಕಣ್ಣು ಮುಂದೆಯೇ ತಮ್ಮ ಸಂಬಂಧಿಕರು, ಮಕ್ಕಳು ಕೊಚ್ಕೊಂಡು ಹೋಗೋದನ್ನು ನೋಡಿ ಬದುಕುಳಿಯೋದಿದೆಯಲ್ಲ, ಅದಕ್ಕಿಂತ ನರಕ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ಎಸ್, ಮಾರುತೇಶ್ ನಮ್ಮ ಜೊತೆ ನೆಪ್ಪಾಡಿ ಜಿಲ್ಲಾ ಆಸ್ಪತ್ರೆಯಿಂದ ಲೈವ್ನಲ್ಲಿದ್ದಾರೆ. ಮಾರುತೇಶ್, ಈ ಕನ್ನಡಿಗರು ಎಲ್ಲಿ ಇದ್ದರು, ಅಂದರೆ ಹೇಗೆ ಸಂಭವಿಸ್ತು ಈ ಘಟನೆ? ಪ್ರಶಾಂತ್ ಸರ್, ನಾನಿಲ್ಲಿ ವಿಮ್ಸ್ ಹಾಸ್ಪಿಟಲಲ್ಲಿ ಇದ್ದೇನೆ. ಅಂದರೆ ಮೆಪ್ಪಾಡಿಯಿಂದ ಒಂದು 4.5 ಕಿಲೋಮೀಟರ್ ಅಷ್ಟು ದೂರ. ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಹೆಚ್ಚಿನ ಬೆಡ್ ಫೆಸಿಲಿಟಿ ಎಲ್ಲ ಇರೋದ್ರಿಂದ ಗಾಯಾಳುಗಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇದು ಸೇರಿದಂತೆ ಸುಮಾರು 8 ಹಾಸ್ಪಿಟಲ್ಗಳನ್ನು ಗುರ್ಸ್ಕೊಂಡಿದ್ದಾರೆ. ವೈದ್ಯರಿರ್ಬೋದು, ಸುಲ್ತಾನ್ ಬತ್ತೇರಿ ತಾಲೂಕು ಆಸ್ಪತ್ರೆಯೂ ಸೇರಿದಂತೆ ಮೆಪ್ಪಾಡಿ PHC ಮತ್ತು CHC ಅಲ್ಲಿಯೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಿಲಂಬೂರಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ವಿಮ್ಸ್ನ ಮೈಸೂರಿನ ನಂಜನಗೂಡು ಮತ್ತು KR ಪೇಟೆ ಮಂಡ್ಯ 2 ಫ್ಯಾಮಿಲಿಯವರು ಇದ್ದಂಥ ಸ್ಥಳದಲ್ಲಿದ್ದೆ. ಅವ್ರನ್ನ ಮಾತನಾಡಿಸ್ಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಇಡೀ ಘಟನೆಯನ್ನು ಬಹಳ ವಿವರವಾಗಿ ಹೇಳ್ತಾ ಇದ್ರು. ಏನಾಯಿತು ನಮ್ಮ ಕಣ್ಮುಂದೆ ಅನ್ನುವಂಥದ್ದು. ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ 2-3 ಗಂಟೆ ಯಾರಿಗೂ ಕೂಡ ಇದರ ಒಂದು ಸಣ್ಣ ಅರಿವು ಕೂಡ ಇರಲಿಲ್ಲ. ಆ ರೀತಿ ಈ ಘಟನೆ ನಡೆದೋಯ್ತು. ಏನಾಗ್ತಾ ಇದೆ ಅನ್ನುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಯಿತು ಅನ್ನುವಂಥ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು. ಅವರ ಕುಟುಂಬಸ್ಥರನ್ನ ಕಳೆದುಕೊಂಡಿರೋದು ಒಂದು ಕಡೆ, ಸರ್ವೈವ್ ಆಗಿರೋವಂಥವ್ರಿಗೂ ಕೂಡ ICU ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಕರ್ನಾಟಕ ಮೂಲದವ್ರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ದೇವರಾಜ್ ಅವ್ರ ಫ್ಯಾಮಿಲಿ ಸುಮಾರು ಸಾಕಷ್ಟು ವರ್ಷಗಳಿಂದ ಮುಂಡಕ್ಕೆ ಅಂದರೆ ಏನು ಸಿವಿಯರ್ ಆಗಿ ಅಫೆಕ್ಟ್ ಆಗಿರುವಂಥ ಪ್ಲೇಸ್ ಏನಿದೆ ಆ ಪ್ಲೇಸ್ನಲ್ಲಿ ಮನೆ ಮಾಡಿಕೊಂಡು ಇದ್ದಂಥವ್ರು. ಹೊಸದಾಗಿ ಒಂದು ಮನೆ ಕೂಡ ಕಟ್ಟಿದ್ರು. ಅದರ ಗೃಹ ಪ್ರವೇಶಕ್ಕಾಗಿ ದೇವರಾಜ್ ಅವರ ಪುತ್ರ ಯುರೋಪ್ನಲ್ಲಿ ಕೆಲಸ ಮಾಡ್ತಾರೆ. ಅವರು ಆ ಮನೆ ಗೃಹ ಪ್ರವೇಶದ ಕೆಲಸವನ್ನು ನೋಡಿ ಅಂದರೆ ಗೃಹ ಪ್ರವೇಶದ ಕೆಲಸಗಳು ಮುಗಿದ್ರೆ ಅದನ್ನು ಉದ್ಘಾಟನೆ ಮಾಡಿಬಿಟ್ಟು ಅಂದರೆ ಗೃಹ ಪ್ರವೇಶ ಮಾಡೋಣ ಅನ್ನುವಂಥ ಆಲೋಚನೆ ಇಟ್ಕೊಂಡು ಬಂದಂಥವ್ರು ಇವತ್ತು ಅವರಿಗೆ ಬೆನ್ನು ಮೂಳೆ ಮುರಿದು ಇಲ್ಲೇ ಅಡ್ಮಿಟ್ ಆಗಿದ್ದಾರೆ. 3 ತಿಂಗಳು ಬೆಡ್ ರೆಸ್ಟ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅವರ ಫ್ಯಾಮಿಲಿಯವರು ಕೂಡ ನನ್ನ ಜೊತೆಗಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು. ಇವರು ಈಗೇನು ಬೆನ್ನು ಮೂಳೆ ಮುರಿದುಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅನಿಲ್ ಅವರ ಬ್ರದರು, ಜೊತೆಗೆ ಅನಿಲ್ ಅವರ ವೈಫ್ ಅವರ ಝಾನ್ಸಿ ರಾಣಿ ಅವರ ಬ್ರದರ್ ಕೂಡ ನಮ್ಮ ಜೊತೆಗೆ. ಘಟನೆ ನಡೆದಾಗ ಯಾರಿದ್ರಲ್ಲಿ ಅವರನ್ನ ದಯವಿಟ್ಟು ಕೇಳಿ. ಅಂದರೆ ಹೇಗೆ ಘಟನೆ ನಡೀತು, ಏನು ನಡೀತು? ಅಂದರೆ ನೀರು ಈಗ ನದಿ ಪಾತ್ರದಲ್ಲಿರ್ತಕ್ಕಂಥ ಜನರಿಗೆ ಗೊತ್ತು ಅಲ್ಲಿ ಪ್ರವಾಹ ಬರುತ್ತೆ ಅಂತಕ್ಕಂಥದ್ದು. ಮೊನ್ನೆ ರಾತ್ರಿ ಏನಾಯಿತು ಅಂತಕ್ಕಂಥದ್ದು, ಇಫ್ ಎನಿಬಡಿ ಇಸ್ ಸರ್ವೈವರ್ ದೇರ್? ಅಲ್ಲ, ದೇವರಾಜು ಫ್ಯಾಮಿಲಿಯಲ್ಲಿ ಅನಿಲ್ ಕೂಡ ಮುಂಡಕೈನಲ್ಲೇ ಇದ್ರು. ಆದರೆ ಘಟನೆ ಆದಾಗ ಅವರು ಬೇರೆ ಊರಿಗೆ ತೆರಳಿದ್ರು. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಎಷ್ಟು ವರ್ಷಗಳಿಂದ ಅಲ್ಲಿದ್ರಿ, ಮತ್ತು ರಾತ್ರಿ ಘಟನೆ ಆಗಿರುವಂಥದ್ರ ಬಗ್ಗೆ ನಿಮಗೇನು ಮಾಹಿತಿ? ಸರ್, ನಾನು KR ಪೇಟೆ ಸರ್. ಘಟನೆ ಆಗಿದ್ದು ನನಗೆ ಗೊತ್ತಿಲ್ಲ. ಘಟನೆ ಆದಾಗ ನಮ್ಮ ತಂದೆ ಫೋನ್ ಮಾಡಿದರು. ನಮ್ಮ ತಂದೆ ವಾಯ್ಸ್ ಮಾತ್ರ ಕೇಳಿದ್ದು ನನಗೆ, ಬೇರೆ ಯಾರು ವಾಯ್ಸ್ ಕೇಳಿಲ್ಲ.
ಅವ್ರ ಘಟನೆ ಆದಾಗ ಎಲ್ಲ ನನ್ನ ಕಣ್ಣು ಮುಂದೆ ಕೊಚ್ಕೊಂಡು ಹೋಯ್ತವ್ರೆ ಅಂತ ಒಂದು ಮಾತು ಮಾತ್ರ ನಾನು ಕೇಳಿಸಿದ್ದಷ್ಟೇ, ಅಷ್ಟಕ್ಕೆ ಆಫ್ ಮಾಡಿಬಿಟ್ರು. ಆಮೇಲೆ ನಮಗೆ ಎಲ್ರಿಗೂ ತಿಳಿಸಿ ನಾವು ಬೇಗ ಬೆಳಿಗ್ಗೆ ಹೊರಟು ಇಲ್ಲಿಗೆ ಬಂದಾಗ ಇವರು ಆಸ್ಪತ್ರೆಗೆ ಕರ್ಕೊಬಂದು ತಮ್ಮನ್ನ ಐಸಿಗೆ ಹಾಕಿದರು. ಆಮೇಲೆ ನಮ್ಮ ತಮ್ಮನ ಹೆಂಡ್ತಿ ಝಾನ್ಸಿ ಕೂಡ ಇಲ್ಲಿಗೆ ಕರ್ಕೊಬಂದರು, ಮತ್ತು ನಮ್ಮ ತಂದೆನೂ ಕೂಡ ಇಲ್ಲಿ ಕರ್ಕೊಬಂದರು. ಮಗು ಮತ್ತು ಏನಾಯಿತು ಅಂತ ಹೇಳ್ತಾ ಇದ್ರಿ ನಿಮ್ಮ ತಂದೆಯವ್ರು ನಿಮ್ಮ ಜೊತೆಗೆ ಮಾತಾಡೋದು ಅಂತ ಫಸ್ಟ್ ನನ್ನ ತಮ್ಮ ಹೇಳಿದ್ದು, ಸರ್ ನನ್ನ ಕಣ್ಣು ಮುಂದೆ ಕೊಚ್ಕೊಂಡು ಇಟ್ಕೊಳಕ್ಕಾಗ್ನಿಲ್ಲ, ನಮ್ಮ ತಾಯಿ ನೋಡಲಿಲ್ಲ, ಕಣ್ಣು ಮುಂದೆ ಈ ಥರ ಆಗ್ಬಿಡ್ತಲ್ಲ ಅಂತ ಪಶ್ಚಾತ್ತಾಪ ಪಡ್ತಿದ್ದ. ನಮ್ಮ ತಾಯಿ ಕೂಡ ಇವಾಗ ಸಿಕ್ಕಿಲ್ಲ, ಪಾಪನೂ ಸಿಕ್ಕಿಲ್ಲ, ಇನ್ನೂ ಹುಡುಕ್ತಾ ಇದ್ದಾರೆ. ಈಗ ನೀವಿದ್ದಿದ್ದ ಜಾಗದಲ್ಲಿ ಈಗ 2008ರಲ್ಲೂ ಕೂಡ 2018ರಲ್ಲಿ ಫ್ಲಡ್ ಆಗಿತ್ತು, 18-19 ಟೈಮಲ್ಲಿ. ಸೊ ಅವಾಗಲೂ ಈ ಥರದ್ದು ಆಗಿತ್ತಾ? ಸರ್ ಅವಾಗ ಪುತ್ತುಮಲ್ಲಿ ಆಗಿತ್ತು, ಸ್ವಲ್ಪ ಆಗಿತ್ತು ಅಷ್ಟೇ ಮುಂಡಕೈಲಿ. ಇವಾಗ ಹೆವಿ ಆಗಿದೆ. ಈಗ ಮಳೆಗಾಲದ ಸಂದರ್ಭದಲ್ಲೆಲ್ಲ ಈ ಥರ ಫ್ಲಡ್ ಆಗೋದು, ಮನೆಗಳಿಗೆ ನೀರು ಬರೋದು, ಈ ಥರದ್ದು ಕಾಮನ್. ನೀವು ಮುಂಡಕೈ ಇದ್ದಂಥ ಪ್ರದೇಶದಲ್ಲಿ ಇಲ್ಲ, ಇದೇ ಫಸ್ಟ್ ಟೈಮ್. ನಾವು ಇದ್ದಿದ್ದ ಜಾಗದಲ್ಲಿ ಇದೇ ಫಸ್ಟ್ ಟೈಮ್ ಆಗಿರೋದು. ರೈಟ್ ಮಾರುತೇಶ್, ಝಾನ್ಸಿ ಅವರ ಬ್ರದರ್ ಕೂಡ ಇದ್ದಾರೆ. ರೈಟ್ ಮಾರುತೇಶ್, ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್. ಮಾರುತೇಶ್ ವಾಪಸ್ ಬರ್ತೀನಿ, ಮಾತಾಡಿಸ್ತೀನಿ. ನಿಮ್ಮ ಇನ್ನಷ್ಟು ಮಧುಸೂದನ್ ಇರ್ತಾರೆ, ಜೊತೆಗೆ ಮಾರುತೇಶ್ ಇರ್ತಾರೆ. ಈ ಬಾರಿಯ ಈ ಪ್ರವಾಹಕ್ಕೆ ಏನ್ ಕಾರಣ, ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ, ಲ್ಯಾಂಡ್ ಸ್ಲೈಡಿಗೆ ಏನ್ ಕಾರಣ, ಮಾತಾಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.